ಉಡುಪಿ ಜಿಲ್ಲೆಯ ಕಾಪು ಪುರಸಭೆ ವ್ಯಾಪ್ತಿಯ ವಾರದ ಸಂತೆ ದಿನವಾದ ಶುಕ್ರವಾರ ಕಾಪುಪೇಟೆಯಲ್ಲಿ ಉಂಟಾಗುತ್ತಿರುವ ಟ್ರಾಫಿಕ್ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಸದ್ಯಕ್ಕೆ ಲಭಿಸಿದೆ. ವಾರದ ಸಂತೆ ದಿನವಾದ ಇಂದು ಎಕ್ಸ್‌ಪ್ರೆಸ್ ಬಸ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫ್ಲೈಓವರ್ ಮುಖಾಂತರವೇ ಸಂಚರಿಸಲು ಆರಂಭಿಸಿದ್ದು, ಇನ್ನು ಮುಂದೆ ಪ್ರತಿ ಶುಕ್ರವಾರ ಎಕ್ಸ್‌ಪ್ರೆಸ್ ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಸಂಚರಿಸಲಿವೆ. ರಾಷ್ಟ್ರೀಯ ಹೆದ್ದಾರಿ 66ರ ಉಡುಪಿ ಮಂಗಳೂರು ಸರ್ವಿಸ್ ರಸ್ತೆಗೆ ತಾಗಿಕೊಂಡಂತಿರುವ ಕಾಪುವಿನ ವಾರದ ಸಂತೆಯು ಹೆದ್ದಾರಿ ರಸ್ತೆಯಲ್ಲೇ ಟ್ರಾಫಿಕ್ ಜಾಮ್ಗೆ ಕಾರಣವಾಗುತ್ತಿತ್ತು. ಇದರಿಂದ ನಿತ್ಯ ಕಿರಿಕಿರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಳೆದ ಶುಕ್ರವಾರ ನಮ್ಮ ಕುಡ್ಲ ವಾಹಿನಿ ವಿಶೇಷ ವರದಿಯೊಂದನ್ನು ಬಿತ್ತರಿಸಿತ್ತು. ಈ ವರದಿಗೆ ಸ್ಪಂದಿಸಿದ್ದ ಕಾಪು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಸಭೆಯನ್ನು ನಡೆಸಿ ಬಸ್ ಮಾಲಕರ ಜೊತೆಗೂ ಚರ್ಚಿಸಿ ವಾರದ ಸಂತೆ ದಿನ ಬಸ್ಗಳನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಂಚರಿಸುವಂತೆ ಮನವೊಲಿಸುವ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ರೂಪಿಸುತ್ತಾರೆ. ಇಂದು ಬಸ್ ಮತ್ತು ಘನವಾಹನಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದು, ವಾರದ ಸಂತೆ ನಿರಾಳವಾಗಿ ನಡೆದಿದೆ. ನಮ್ಮ ಕುಡ್ಲ ವಾಹಿನಿ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಇದು ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಶಾಸಕರು ಬಂದ ಬಳಿಕ ಚರ್ಚೆಯನ್ನು ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಕಾಪು ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ ಅವರು ತಿಳಿಸಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯು ಕಳೆದ ಶುಕ್ರವಾರ ಈ ಒಂದು ಕಾಪು ಪೇಟೆಯಲ್ಲಿ ನಡೆದಿರತಕ್ಕಂತಹ ಈ ಒಂದು ಸಂತೆ ಏನಿದೆ, ಇದರ ಬಗ್ಗೆ ಒಂದು ಉತ್ತಮವಾದಂಥ ಒಂದು ವರದಿ ಮಾಡಿದರು. ಈ ವರದಿಗೆ ನಮ್ಮ ಪುರಸಭಾ ಕಾರ್ಯಾಲಯ ಮತ್ತು ಇಲ್ಲಿನ ಪೊಲೀಸ್ ಇಲಾಖೆ ಹಾಗೂ ನಮ್ಮ SP ಅವರು ಇದಕ್ಕೆ ತುಂಬ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿಕೊಂಡು ಇವತ್ತಿನ ಒಂದು ಸಂತೆ ದಿವಸ ಎಲ್ಲ ಎಕ್ಸ್‌ಪ್ರೆಸ್ ಬಸ್ಸುಗಳನ್ನು ಮೇಲೆ ಓವರ್ ಬ್ರಿಡ್ಜ್ನ ಮೇಲೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸ್ಪಂದನೆ ಮಾಡಿದಂತಹ ಮಾನ್ಯ ಉಡುಪಿ ಜಿಲ್ಲಾ SP ಅವರಿಗೂ ಹಾಗೂ ಪುರಸಭಾ ಮುಖ್ಯಾಧಿಕಾರಿಗಳಿಗೂ ಹಾಗೂ ಇಲ್ಲಿನ ಲೋಕಲ್ ಪೊಲೀಸ್ನವರಿಗೆ, ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇಲ್ಲಿನ ಸಬ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಎಕ್ಸ್‌ಪ್ರೆಸ್ ಬಸ್ಸುಗಳಿಂದಾಗಿ ಕಾಪುಪೇಟೆಯ ಸಂತೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಅಂಶ ಗಮನಕ್ಕೆ ಬಂದಿದೆ. ಸೊ ಅದರಿಂದಾಗಿ ನಾವು ಎಕ್ಸ್‌ಪ್ರೆಸ್ ಬಸ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ದಿವಸ ಅಂದರೆ ಈ ಶುಕ್ರವಾರ ಸಂತೆ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಫ್ಲೈಓವರ್ ಮೇಲೆ ಎಕ್ಸ್‌ಪ್ರೆಸ್ ಬಸ್ಗಳು ಹೋಗುವಂಥ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡಿಕೊಂಡಿದ್ದೇವೆ. ಬಹುಶಃ ಇವತ್ತಿನ ದಿನ ಅದರ ಸ್ಪಂದನೆ ನೋಡಿದರೆ ಅದೊಂದು ಯಶಸ್ವಿಯಾಗಿ ನಮಗೆ ಕಂಡು ಬರ್ತಾ ಇದೆ. ಇನ್ನು ಮುಂದೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಭಾಳಷ್ಟು ಸುಧಾರಣೆಗಳು ಆಗಲಿಕ್ಕಿವೆ. ಮಾನ್ಯ ಶಾಸಕರು ಅಧಿವೇಶನದಲ್ಲಿರುವುದರಿಂದ ಅವರು ಬಂದ ನಂತರ ಅವರ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಅದಕ್ಕೆಲ್ಲ ನಾವು ಶಾಶ್ವತ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ದಿಸೆಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ.